ಗೊತ್ತಿತ್ತು ಕಳ್ಳ ಲೆಕ್ಕಾಚಾರಿ. ಏನೋ ಒಂದ್ ಎಡವಟ್ ಮಾಡೇ ಮಾಡ್ತಾರಂತ ನನಗೆ ಅನಿಸ್ತಿತ್ತು ಮನ್ಸಲ್ಲಿ. ವಾ, ನಾನು ಅಂದ್ಕೊಂಡಂಗೇನೆ ಆಗೋಯ್ತು ನೋಡು. ಆದ್ರೂ ನನಗೆ ಮನ್ಸೇ ತಡಿತಿಲ್ಲ ನಿನ್ನೆ ಅವನ್ ತವ ಪಾಯಿಂಟ್ ಮಾಡ್ಸೋದಿಕ್ಕೆ. ಅಬ್ಬಬ್ಬಬ್ಬಬ್ಬ, ಏನು ಬಂದು 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 ಒಂದು ಎಳ್ದ. ಆದ್ರೂ ತಡಿಯಕ್ಕಾಗ್ದಲೆ ಲೈ ಮಾತಾಡೋದು ಬಿಟ್ಟು ಕೆಲಸ ಮಾಡ್ಲಾ ಮುಂದೆ ಅಂತ ಅದಕ್ಕೆ ಹೇಳಿದ್ದು. ಇವರೆಲ್ಲ ಇಂಥ ಬುದ್ಧಿ ಮಾಡ್ತಾರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ಅಣ್ಣ ಇದಾನಲ್ಲ, ಮೊದ್ಲು ನಮ್ಮ ಅಣ್ಣಂಗೆ ಬುದ್ಧಿ ಇಲ್ಲ ಕಣಿ ಹೇಳು. ಇವ್ರು ಹೇಳ್ತಾರೆ, ಇವ್ರ ಮಾತು ಕೇಳ್ಕೊಳೋದು ಕುಣಿಯೋದು ಹಂಗೇ ಮಾಡ್ತಾನೆ ಬಿಟ್ರೆ ಅವನ್ ಬುದ್ಧಿಯಿಂದ ಒಂದೇ ಒಂದು ತಲೆ ಓಡಿಸಲ್ವಲ್ಲ. ಅವನಿಗೆ ಏನು ಮಾಡೋದು? ಇಷ್ಟೊಂದೆಲ್ಲ ಅನುಭವಿಸಿದಾನೆ. ಇಷ್ಟೊಂದೆಲ್ಲ ಕಷ್ಟಗಳು ಅನುಭವಿಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಕಣಿ ಹೇಳು ನಮ್ಮ ಅಣ್ಣಂಗೆ. ಇನ್ನು ಮುಂದೆ ಏನೇನು ಆಗ್ಬೇಕು ಅನ್ಕೊಂಡಿದ್ದಾನೆ ಏನಾತ್ಲಗಿ ಹೇಳಿ 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 ನನಗೂ ಸಾಕಾಗೋಯ್ತು ಅತ್ಲಗಿ. ತಿರ್ಗಿಸಿ ಮಾತಾಡ್ಬಿಟ್ರೆ ನೋಡು, ನನ್ನ ತಮ್ಮ ಮಾತಾಡ್ಬಿಟ್ಟ ಏನಾರ ಬೈದ್ಬಿಟ್ಟ ಅಂತ ಹೇಳ್ತಾರಂತ ಏನು ಮಾತಾಡ್ದಂಗೆ ಸುಮ್ಕಿದ್ದೀನಿ. ಅಲ್ಲ ಕಣ್ಲಾ, ನಮ್ಮ ಅಣ್ಣ ತಲೆಯಲ್ಲಿ ಏನಾಯ್ತಂತ ಕಾಣನ. ಕಣ್ ಮುಂದೆ ಗೊತ್ತಿರೋ ನಮ್ಮ ಹುಡುಗಂಗ್ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡ್ಸಿರಿ ಆಗುತ್ತಾ? ಅದ್ರಲ್ಲೂ ಅವ್ನು ಶಂಕರಣ್ಣ ಅಲ್ಲ, ಬೇರೆಯವ್ರು ಯಾರಾದ್ರೂ ಮುಂದುವರಿತಿದ್ರೇನೆ ಕಾಲು ಹಿಡಿದು ಎಳಿತಾನ ಅವನು. ಅಂತ ಕೆಟ್ಟ ಬುದ್ಧಿ ಇರೋದು ಅಂತವ. ಅಂಥದ್ರಲ್ಲಿ ಅವ್ರದ್ದು ಆಸ್ತಿ ಎಲ್ಲನೂ ನಾವು ಬಿಡಿಸ್ಕೊಂಡಿರೋದು ಬಿಡ್ತಾನೆಲ್ಲ ಅವನು. ಏನಾದರೂ ಒಂದು ಕುತಂತ್ರಗಳು ಮಾಡೇ ಮಾಡ್ತಾನಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಅಂದ್ಕೊಂಡಂಗೆ ಮಾಡಿಬಿಟ್ಟಿದ್ದ ಅನ್ಕಂಡು ನೋಡು. ಸರಿ 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 ಆಯ್ತು. ಹೆಂಗ ತಾಯಿ ನಮ್ಮವ್ವ ದೇವರು ಮಣಕಿಗೆರೆ ಅಜ್ಜಿ ಕರಿಯಮ್ಮ ಕೈ ಬಿಡ್ಲಿಲ್ಲ ಕಣ ನಮ್ಗೆ. ಸತ್ಯ ಏನಂತ ನೋಡು, ಮುಂಚಿತವಾಗ್ಲೇ ನನಗೆ ಗೊತ್ತಾಗೋಯ್ತು. ಹೆಂಗ ದೇವ್ರ ದಯದಿಂದ ಹೆಂಗ ಒಳ್ಳೇದಾಗೋಯ್ತು. ಇವಾಗ 1000 ಜನ ಇದ್ರೆ ಏನು, ನಮ್ತವ ಒಳ್ಳೆ ಬುದ್ಧಿ ಇದ್ರೆ ಭಗವಂತ ಕಾಪಾಡ್ತಾನಂತ ಇದೇ ಉದಾಹರಣೆ. ಸತ್ಯ ಏನಂತ ಮುಂಚೆನೆ ಗೊತ್ತಾಗೋಯ್ತಲ್ಲ. ಬರ್ಲ ಲೆಕ್ಕಾಚಾರಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಪರಮೇಶ್ ಹತ್ರ ಹೋಗ ನಡಿ. ಅಲ್ಲ ಕಣ್ರಂಗಜ್ಜ, ನನಗೆ ಹೆಂಗ ವಿಚಾರ ಗೊತ್ತಾಯ್ತಂತ ಸರಿ ಆಗೋಯ್ತು. ಇಲ್ಲ ಅಂದಿದ್ರೆ ಎಂತ ಮೋಸ ಮಾಡ್ತಿದ್ರು ರಂಗಜ್ಜ ಅವರು. ಆ ಶಂಕರಣ್ಣನೂ ಅವನಿದಾನಲ್ಲ ಸಿದ್ದಣ್ಣ, ಬಲು ಇದಾರ್ ಕಣ್ರಂಗಜ್ಜ. ಅವ್ರದೇ ಇಬ್ರದನು ಕುತಂತ್ರ. ಈ ಕುತಂತ್ರ ಮಾಡಿನೇನೆ ನಮ್ಮ ಸಾವುಕಾರಿಗೆ ಯಾಮರ್ಸಕ್ಕೆ ಇದು ಮಾಡಿರೋದು. ಎಂತ ಮೋಸ ಮಾಡ್ಬಿಟ್ರು ನೋಡ್ರಂಗಜ್ಜ. ನನ್ಗೇನಾದ್ರು ಗೊತ್ತಾಗ್ಲಿಲ್ಲ ಅಂತಿದ್ರೆ ಎಂತ ಎಡವಟ್ ಆಗ್ಬಿಡ್ತಿತ್ತು ಇವತ್ತು. ನೋಡ್ರಿ, ನಾನೆಲ್ಲ ನೋಡೋದೈತೆ, ನೀನು ನಿನ್ ಸಾವುಕಾರ ಬುದ್ಧಿ ಕಲಿಬೇಕು. ನಮ್ಮ ಅಣ್ಣ ಇದಾನಲ್ಲ, ನಮ್ಮ ಅಣ್ಣಂಗ್ ಬುದ್ಧಿ ಇಲ್ಲ. ನಡ್ರಿ ಅತ್ಲಾಗಿ, ನನಗೂ ಹೇಳಿ ಹೇಳಿ ಸಾಕಾಗೋಯ್ತು. ನಾವು ನೋಡ್ಲಾ, ನಾವು ಯಾರ ಮಾತು ಕೇಳೋರಲ್ಲ. ನಾವು ಮೊದ್ಲಿಂದನೂ ಅಷ್ಟೇನೆ. ನಾವು ಕರೆಕ್ಟಾಗಿ ನಾನು ಹೇಳ್ದಾಗ ಮಾತು ಕೇಳಿದ್ರೆ ಇವೆಲ್ಲ ಎಡವಟ್ಟು ಆಗ್ತಿತ್ತ? ನಮ್ಮ ಪರಮೇಶಿ ಪಾಪ ದೇವ್ರಂತ ನಮ್ಮ ಪರಮೇಶಿ ಕಣವು. ಅವನ ಬಗ್ಗೆ ಮಾತಾಡಂಗಿಲ್ಲ ಇವತ್ತು ಯಾರನು. ಅವನ್ಗೇನಲ್ಲ ಅಂತದ್ ಕಡಿಮೆ ಆಗೈತೆ. ಅವನಿಗೇನಂತದ್ ಕಡಿಮೆ ಆಗೈತೆ ಅಂತ ಕಡಿದ್ಯಾ ನೀನು? ಅಯ್ಯೋ, ಹಸ್ಗಳು ಫಾರಮಲ್ಲೇ ಆರಾಮಾಗಿದ್ದ ನೆಮ್ಮದಿಯಾಗಿ. ಏನೋ ಒಂದು ವಿಶ್ವಾಸಕ್ಕೆ ನಮ್ಮವರು ಅಂತ ಕಡಿತಾರಲ್ಲ ಅಂತ ಬಂದ್ಬಿಟ್ಟು ಅವನು ಒಳ್ಳೆ ರೀತಿಲಿ ಬಂದು ಪಾಯಿಂಟ್ ಮಾಡಕ್ ಬಂದ್ರೆ ಮಕ್ಕಳ್ದಂಗೆ ಹೇಳ್ಬಿಟ್ಟು ಅವನಿಗೆ ಹೊಲತಾವಿಂದ ಕಳಿಸ್ಬಿಟ್ನಲ್ಲ ನಮ್ಮ ಅಣ್ಣ ನೆನ್ನೆ. ಅವನಿಗೆ ಇವಾಗ ತಿರ್ಗಾ ಅವನಿಗೆ ಕರಿಯಕ್ ಹೋದ್ರೆ ಅವನು ಬರ್ತಾನಿಲ್ಲ. ಅವನು ಅವನ್ಗೂ ಕೂಡ ಮನುಷ್ಯತ್ವ ಅನ್ನೋದೈತೆ. ಮನ್ಸಿಗೆ ಬೇಜಾರಾಗದಂತ ಆಗುತ್ತೆ. ಹೆಂಗಂತ ಕರಿಯನ್ ಇವಾಗ? ಯಾವ ರೀತಿ ಕರಿಯಲ್ಲ ಲೆಕ್ಕಾಚಾರಿ ನಾನು ಹೇಳ? ಯಾವ ಮಕ ಎತ್ಕೊಂಡು ಅವನಿಗೆ ಕರ್ಕೊಂಬರೋನ ತಿರ್ಗಾ ರೀಪಾಯಿಂಟ್ ಮಾಡಿಸೋದಕ್ಕೆ? ರಂಗಜ್ಜು ಹಿಂಗ್ ಕೋಪ ಮಾಡ್ಕೋಬೇಡ. ಬಾರ್ ರಂಗಜ್ಜ, ಎಲ್ಲ ನಿನ್ ಕೈಲಿ ಐತಿ. ಇವಾಗ ನೀನ್ ಹೇಳಿದ್ರೆ ಪರಮೇಶ್ವರನ ಮಾತು ಕೇಳಿಸ್ಕೊಂಡ್ ಬಾರ್ ರಂಗಜ್ಜ. ನನ್ಗೆ ಗೊತ್ತೈತೆ ಏನ್ ಮಾಡ್ತೀಯ ಇವಾಗ. ನಮ್ ಸಾವುಕಾರಕ್ಕೆ ಬುದ್ಧಿ ಬರ್ಲಿಲ್ಲ, ಗೊತ್ತಾಗ್ಲಿಲ್ಲ, ಯಾಮಾರ್ಬಿಟ್ರು. ಏನ್ ಮಾಡೋದು ಹೇಳಿ ಇವಾಗ? ಇದ್ದನೇನೆ ಇವಾಗ ತಿರ್ಗಾ ಹಳೇದೆಲ್ಲ ಅದನ್ನು ಯೋಚನೆ ಮಾಡ್ಕೊಂಡು ಕೆದಕೊಂಡು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನ್ ರಂಗಜ್ಜ? ನೀನೇ ಹೇಳು. ಬಿಟ್ಬಿಡು ಇವಾಗ. ಬಾರ್ ರಂಗಜ್ಜ, ಹೋಗನ್ ಬಾರ್ ರಂಗಜ್ಜ. ಪರಮೇಶ್ವರನಿಗೆ ಹೋಗಿ ಕರ್ಕೊಂಬರೋ ಬಾರ್ ರಂಗಜ್ಜ. ರೀಪಾಯಿಂಟ್ ಮಾಡ್ಸೋಣ ಬೇಗ. ಲಾರಿ ಬಂದ್ಬಿಟ್ಟು ಏನಾದ್ರೂ ಬೋರ್ಗಿರ್ ಕೊರ್ಸಕ್ ಶುರು ಮಾಡ್ಬಿಟ್ರೆ ಏನ್ ಮಾಡೋದು? ಬಾರ್ ರಂಗಜ್ಜ ಹೋಗೋಣ. ಟೈಮ್ ಇಲ್ಲ ಬಾರ್ ರಂಗಜ್ಜ ಇವಾಗ ಮಾತಾಡ್ಕೊಂಡು ನಿನ್ಕಷ್ಟು. ನಡಿ ಮಾಡೋದೆಲ್ಲ ಮಾಡ್ಬಿಟ್ಟು ಅತ್ಲಾಗಿ ಎಲ್ಲಾ ತಲೆ ಮೇಲೆ ತಗೊಂಡ್ಬರ್ತೀರಪ್ಪ ಅತ್ಲಾಗಿ. ಇದೇ ನನಗೆ ಬೇಜಾರಾಗೋದು, ಮನ್ಸಿಗೆಲ್ಲ ನೋವಾಗೋದು ಹಿಂಗೆ ನೀವು ಮಾಡಿನೇ ಅರ್ಧ. ನಡಿ ಹೋಗೋಣ ಮೊದ್ಲು. ಕರಿಯಲ್ಲ ಪರಮೇಶಿ, ಕರಿಯು. ಮಕ್ಕ ಏನ್ ನೋಡ್ತೀಯ ಲೆಕ್ಕಾಚಾರಿ? ಕರಿ ಪರಮೇಶಿಗೆ. ನೀನೇ ಹೇಳಿದ್ದು ದೊಡ್ಡದಾಗಿ. ಓಹೋ, ನಾನು ಪಾಯಿಂಟ್ ಅವ್ರಿಗೆ ಕರ್ಕೊಂಡ್ಬರ್ತೀನಿ. ಗೊತ್ತಿರೋರು ನಮ್ ಸಾವುಕಾರರು ಹೇಳಿದ್ದಾರೆ, ಯಾರ ನೆಂಟ್ರು ಬಾಳ ಒಳ್ಳೆಯವರು, ಹಂಗೆ ಹಿಂಗೆ ಅನ್ಕೊಂಡು ದೊಡ್ಡದಾಗಿ ಹೋಗಿ ಕರ್ಕೊಂಬರಕ್ ಹೋಗಿದ್ದೆ. ಕರಿ ಪರಮೇಶಿಗೆ ನೀನೇನೆ ಕ್ಷಮೆ ಕೇಳೋ ಅಂತಾವ ಮೊದ್ಲು. ಸುಮ್ಕಿರಂಗಜ್ಜ, ಬೊಯ್ಬೇಡ. ಆಗೋದೆಲ್ಲ ಆಗೋಗ್ಬಿಟ್ಟೈತಿ. ಇವಾಗ ಏನ್ ಮಾಡೋದು ಹೇಳು ಇವಾಗ? ಅಣ್ಣ ಪರಮೇಶಣ್ಣ ಎಲ್ಲ ಮಂತವಿದಾನವ, ಎತ್ಲಾಗಾರ ಹೋಗಿದ್ದಾನವ. ಏನಪ್ಪ ಮಾಡೋದು ಇವಾಗ? ಎಲ್ಲಾರು ಹೋಗ್ಬಿಟ್ಟಿದ್ರೆ ಮತ್ತೆ ಪಾಯಿಂಟ್ ಮಾಡ್ಸೋದಕ್ಕೆಲ್ಲ ಏನಪ್ಪ ಮಾಡೋದು ಇವಾಗ? ಲಾರಿ ಬೇರೆ ಬಂದ್ಬಿಡುತ್ತೆ ಇವಾಗ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದ್ಬಿಡ್ತೀವಿ. ತಿಪ್ಟೂರ್ ಹತ್ರ ಇದೀವಿ ಅಂತ ಬೇರೆ ಹೇಳಿದ್ರು. ಮಾಡೋದೆಲ್ಲ ಬರೀ ಇಂಥ ಎಡವಟ್ಗಳೇ ಇವ್ರೆಲ್ಲಾರು ಅತ್ಲಾಗಿ.
ಏನ್ ಮಾಡೋದು ಏನ. ಅಲ್ಲ ನಮ್ಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊಳ್ತಾನ ನಮ್ಮ ಪರಮೇಶಿ. ಅವನ್ಗೂ ಸಾವಿರಾರು ಕೆಲಸಗಳು ಪಾಪ. ಹ್ಞೂ ಏನೇನಂತ ಮಾಡ್ತಾನೆ. ಲೇ ಪರಮೇಶಿ, ಪಾಪ ಪರಮೇಶಿ. ಇಲ್ಲ ಕಣ್ಣಡಿ, ಸಾಮಾನಿಕೆ ಮನೆ ಹತ್ರ ಇಲ್ಲ ಕಣ. ಅವನು ತೋಟತಾವಲ ಎಲ್ಲ ಹೋಗಿದ್ದಾನೆ. ಸಾಮಾನಿಕೆ ಎಲ್ಲಿರ್ತಾನೆ ಇಲ್ಲಿ. ತಡಿರಂಗಜ್ಜಿ, ಹಿಂಗೆ ಹೇಳ್ಬೇಡ, ಇನ್ನೊಂದ್ಸಲಿ ಕರಿತೀನಿ ನೋಡೋಣ. ಪರಮೇಶಣ್ಣ, ಪರಮೇಶಣ್ಣ. ಇದು ಯಾರಪ್ಪ ಇದು ಹಿಂಗ್ ಕೂಗ್ತಿದಾರೆ ಇವರು ಬಂದ್ಬಿಟ್ಟು. ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಒಂದ್ಗಳಿಗೆ ಮಲ್ಗನಂತ ಇದ್ದೀನಿ. ಅಯ್ಯ 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 ಅಯ್ಯ, ಅದೇನ್ ತಲೆ ತಿಂತಾರಪ್ಪ ಇವರು. ಅಣ್ಣ ಪರಮೇಶಣ್ಣ, ತಡಿಯಲ್ಲ ಅವನು ಯಾರು, ಅವನು ಬಂದೆ. ಅಯ್ಯ ಅಯ್ಯ ಅಯ್ಯ, ನೆಮ್ಮದಿಯಾಗಿ ಒಂದ್ಗಳಿಗೆ ನಿದ್ದೆ ಮಾಡಕ್ಕೂ ಬಿಡಲ್ಲ ಕಳ್ಳ ಅತ್ಲಗಿ. ಬಿಸ್ಲು ನೋಡಿರಿ ಹಂಗೆ ನೀಗಿ 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 ಅಂತ ಉರಿತೈತೆ. ಈ ಬಿಸ್ಲಿಗೆ ಆಚೆ ಕಡೆ ಬರೋಕ್ಕಾಗಲ್ಲ, ಏನಿಲ್ಲ ಅತ್ಲಗಿ. ಇವ್ರು ಯಾರ್ದಗಳು ಬಂದ್ಬಿಟ್ಟು ಇವ್ರದಾರ್ದ ಕಾಟ ಆಪ ಅತ್ಲಗಿ. ನೆಮ್ಮದಿಯಾಗಿ ಒಂದ್ಗಳಿಗೆ ನಿದ್ದೆ ಮಾಡೋದಂದ್ರೆ ಅತ್ಲಗಿ. ವಾ, ಒಳ್ಳೆ ಬಿಸಿ ಬಿಸಿಯಾಗಿ ಕೋಳಿ ಸಾಂಬಾರಿಂದ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಿದ್ದ ಕಣಪ್ಪ ಅತ್ಲಗಿ. ಬಂದ ಕಣ್ ತಡಿಯಾಡು. ಅದ್ಯಾರು? ಆ ಏನಪ್ಪ ಇದು? ತಿರ್ಗಾ ನಮ್ಮ ರಂಗಜ್ಜಾನು ನೀವು ಲೆಕ್ಕಾಚಾರಿ ಬಂದ್ಬಿಟ್ಟಿದ್ದಾನೆ. ಆ ರಂಗಜ್ಜ, ಇದ್ಯಾಕ ರಂಗಜ್ಜ ತಿರ್ಗಾ ಬಂದ್ಯಾ ಮಂತವ? ಯಾಕೆ ರಂಗಜ್ಜ, ಯಾಕೆ ಏನಾಯ್ತು? ಆಗಲ್ಲ ಮಕ ಯಾಕಪ್ಪ ನಮ್ಮ ರಂಗಜ್ಜ ಹಿಂಗ್ ಮಾಡ್ಕೊಂಡೈತೆ? ಸಾಮಾನ್ಯಕ್ಕೆ ಈ ರೀತಿ ಎಲ್ಲ ಇರೋದೇ ಕಾಣೆ ನಮ್ಮ ರಂಗಜ್ಜ, ಅಪರೂಪ. ಈ ರೀತಿ ಕೋಪ ಮಾಡ್ಕೊಂಡು ನಿಂತೈತಲ್ಲಪ್ಪ. ಏನಾಯ್ತಂತ ಕಾಣೋಣ. ಏನೋ ಗ್ಯಾರಂಟಿ ಏನೋ ಎಡವಟ್ಟು ಆಗೈತೆ. ವಾ ರಂಗಜ್ಜ, ಇದ್ಯಾಕೆ ರಂಗಜ್ಜ ಏನು ಮಾತಾಡ್ದಂಗೆ ಸುಮ್ಕೆ ನಿಂತಿದ್ಯಾ? ಏನಾಯ್ತು ರಂಗಜ್ಜ? ಪಾಪ ಯಾತಿ ಇಲ್ಲ ಕಣ ಪರಮೇಶಿ. ಪರಮೇಶಿ ಬಾರ್ಲಾ. ನೆನ್ನೆ ಕರ್ಕೊಂಡು ಹೋಗಿದ್ನಲ್ಲ ಅಲ್ಲಿ ಹೊಲತಾವ, ಆ ಹೊಲದ ಹತ್ರ ತಿರ್ಗಾ ಪಾಯಿಂಟ್ ಮಾಡ್ಬೇಕಣ್ಣ. ಬಾರ್ ಪರಮೇಶಿ ಹೋಗೋಣ. ಗೊತ್ತಿಲ್ಲ ಕಣ್, ಬಾರ ಅರ್ಜೆಂಟಾಗಿ ಹೋಗ್ಬೇಕು. ಲಾರಿ ಬೇರೆ ಬಂದ್ಬಿಡುತ್ತೆ ಇವಾಗ. ಬಾರ್ ಬಾರ್ ಪರಮೇಶಿ ಬಾ. ಊಟ ಮಾಡ್ದೆ ನೀನು? ಏನ್ ಮಾಡ್ತಿದ್ದ ಪರಮೇಶಿ? ಆ ಏನು ಪಾಯಿಂಟ್ ಮಾಡ್ಬೇಕು? ತಿರ್ಗಾ ನಿನ್ನೆ ಬಂದಿತ್ತಾವ ಅಲ್ಲಿಂದಾನೆ. ಏನ್ ರಂಗಜ್ಜ ಏನ್ ಹೇಳ್ತಿದ್ಯಾ ನೀನು? ನೀನು ಹೇಳ್ತಿರೋದು ಏನು ಅರ್ಥನೇ ಆಗ್ತಿಲ್ಲ ಅಲ್ಲ. ಪಾಯಿಂಟ್ ಮಾಡೋದಕ್ಕೆ ನಿನ್ನೆ ವಾಪಸ್ ಕಳ್ಸಿರಲ್ಲ, ಬಂದಿದ್ನಲ್ಲ ನಾನು. ತಿರ್ಗಾ ಏನಕ್ಕೆ ಬರೋಣ? ಇಲ್ಲ ಕಣ್ ರಂಗಜ್ಜ, ನಾನು ಬರೋಲ್ಲ. ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ ಕಣ್ ರಂಗಜ್ಜ. ನೀನು ಬೇಜಾರು ಮಾಡ್ಕೋಬೇಡ, ಸುಮ್ಕಿರು. ಹ್ಞೂ ಲೇ ಲೇ ಲೆಕ್ಕಾಚಾರಿ, ಯಾರಿಗೋ ಬರೋ ದೊಡ್ಡದಾಗ ಬರೀ ಕರ್ಕೊಂಬೋದಿನಲ್ಲಪ್ಪ ನಿನ್ನೆ. ಇವ್ನು ಲೆಕ್ಕಾಚಾರಿ ನಮ್ಮ ನೆಂಟ್ರ ಹುಡ್ಗ ಇದ್ದಾನೆ, ನಮ್ಗೆ ಗೊತ್ತಿರೋನಿಗಿದ್ದಾನೆ. ಮಾಡಿದ್ರೆ ಪಕ್ಕಾ ಪಾಯಿಂಟು ನೀರು ಸಿಗುತ್ತೆ ಹಂಗೆ ಹಿಂಗೆ ಅಂತ ದೊಡ್ಡದಾಗಿ ಬೇರೆ ಬಿಲ್ಡಪ್ ಕೊಡ್ತಿದ್ದ. ಅದ್ಯಾಕೆ ರಂಗಜ್ಜ ತಿರ್ಗಾ ಅವ್ರಿಗೆ ಹತ್ರನೇ ಪಾಯಿಂಟ್ ಮಾಡಿಸಲ್ಲ, ತಿರ್ಗಾ ನನಗೆ ಯಾಕೆ ಕರೆದೆ? ಪಾಯಿಂಟ್ ಮಾಡಿಸ್ತೆ ಅಂತ ಬೇರೆ ಹೇಳ್ದಲ್ಲ. ಅವ್ರ ಹತ್ರನೇ ಮಾಡಿಸ್ರಿ ರಂಗಜ್ಜ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬರಲ್ಲ ಕಣ್ ರಂಗಜ್ಜ. ಬೇಜಾರು ಮಾಡ್ಕೊಬೇಡ ನೀನು. ನನ್ನ ಬಗ್ಗೆ ಗೊತ್ತಿದ್ದು ತಿರ್ಗಾ ಬಂದಿಯಲ್ಲ ರಂಗಜ್ಜ. ಬೇಕಾದ್ರೆ ನಿಮ್ಮ ಮೂಲಕ ನಡಿ, ನಿಮ್ಮ ತೋಟಕ್ಕೆ ತಾವು ನಡಿ. ಎಷ್ಟು ಬೇಕು ಎಷ್ಟು ಪಾಯಿಂಟ್ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ. ಅದನ್ನು ಬಿಟ್ಬಿಟ್ಟು ಇವಾಗ ಅಲ್ಲಿಂದ ವಾಪಸ್ ಕಳಿಸ್ಬಿಟ್ಟು ನೀವು ತಿರ್ಗಾ ಬಂದ್ಬಿಟ್ಟು ಆ ಸಾವುಕಾರ ಹೊಲ್ದ ಹತ್ರ ಬಂದ್ಬಿಟ್ಟು ಪಾಯಿಂಟ್ ಮಾಡ್ರಿ ಅಂದ್ರೆ ನಾನಂತೂ ಮಾಡಲ್ಲ ಕಣ್ ರಂಗಜ್ಜ. ಬೇಜಾರು ಮಾಡ್ಕೊಬೇಡ ನೀನು. ಲೇ ಪಾಪ ಲೇ ಪರಮೇಶಿ, ಹಿಂಗೆ ಹೇಳ್ಬೇಡ್ಕಂಡ್ ಬಾರ ಪಾಪ. ಎಡವಟ್ಟಾಗೋಗ್ಬಿಟ್ಟೈತ್ ಕಡು, ಎಡವಟ್ಟಾಗೋಗ್ಬಿಟ್ಟೈತೆ. ಇವನ್ಗೂ ನಮ್ಮ ಅಣ್ಣಂಗೂ ತಲೆಲಿ ಬುದ್ಧಿನೇ ಇಲ್ಲ. ಇವ್ರು ಹೇಳಿದ್ದಲ್ಲ ಮಾತು ಕೇಳ್ಕೊಂಡು ಕುಣಿತಿರ್ತಾರತ್ಲಾಗಿ. ಪಾಪ ಸಿಕ್ಕಾಬಟ್ಟೆ ತೊಂದ್ರೆ ಎಡವಟ್ಟಾಗ್ಬಿಟ್ಟೈತ್ ಕಣ್ ಬಾರ್ಲಾ ಪಾಪ ಲೇ. ವಾ ಈಗ ಮಾತಾಡೋಷ್ಟು ಪುರ್ಸತ್ತಿಲ್ಲ ಕಣ್ ಪಾಪ. ಹಿಂಗೆ ಹಠ ಮಾಡಬೇಡ ಪರಮೇಶಿ. ನಿನ್ ಕೈ ಮುಗಿದು ಕೇಳ್ಕತ್ತಿದ್ದೀನಿ ಬಾರಪ್ಪ. ಹಿಂಗೆ ಹೇಳ್ಬೇಡ ನೀನು. ನೀನೇ ನನ್ಗೆ ಮುಖ್ಯ ಕಣಪ್ಪ. ಇವಾಗ ನೀನಿಲ್ಲ ಅಂದ್ರೆ ಸಿಕ್ಕಾಬಟ್ಟೆ ತೊಂದರೆ ಆಗೋಗ್ಬಿಡುತ್ತೆ ಪರಮೇಶಿ. ಹಠ ಮಾಡ್ಬೇಡ್ಕಣ್ ಬಾರ. ಇದೊಳ್ಳೆ ಕತೆ ಆಗೋಯ್ತಲ್ಲ ರಂಗಜ್ಜನಿಂದ. ಅಲ್ಲ ಕಣ್ ರಂಗಜ್ಜ, ಯಾಕೆ ರಂಗಜ್ಜ ಹಿಂಗ್ ಆಡ್ತಿದ್ಯಾ? ಇಲ್ಲ ಕಣ್ ರಂಗಜ್ಜ, ನಾನಂತೂ ನೀನ್ ಏನ್ ಮಾಡಿದ್ರು ಪರವಾಗಿಲ್ಲ. ನಾನಂತೂ ಬರಲ್ಲ ಕಣ್ ರಂಗಜ್ಜ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಡಿ, ಬೇಕಾದ್ರೆ ನಿಮ್ಮ ಹೊಲದ ಹತ್ರ ಮಾಡೋದು ಇವಾಗಲೇ ಬಂದ್ಬಿಟ್ಟು ಪಾಯಿಂಟ್ ಮಾಡ್ಕೊಡ್ತೀನಿ. ಅದೇ ಸಾವುಕಾರರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ ನನಗೆ. ತಿರ್ಗಾ ಬಂದ್ಬಿಟ್ಟು ಅದೇ ಹೊಲದ ತಾವ ಬಂದ್ಬಿಟ್ಟು ಪಾಯಿಂಟ್ ಮಾಡಂದ್ರೆ ನನಗೂ ಮನಸಾಕ್ಷಿ ಅನ್ನೋದು ಇರುತ್ತಲ್ವೇನ್ ರಂಗಜ್ಜ? ಬೇಡ ಅಂತ ಕಳಿಸ್ಬಿಟ್ಟು ವಾಪಸ್ ತಿರ್ಗಾ ಕರೆದ್ರೆ ನಾನೇನೋ ಸುಮ್ಕೆ ಕುಂತಿದ್ದೀನಿ ಅಂದ್ಕೊಂಡಿದ್ಯಾ? ಹೇಳು ನೀನೇ ಒಂದ್ ರೇಟು. ಪಾಪ ಲೇ ಪರಮೇಶಿ, ಎಡವಟ್ಟಾಗಿ ಹೋಗ್ಬಿಟ್ಟೈತ್ ಕಳ್ಳ. ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಮ್ಗೆ ಸರಿಯಾಗಿ ಮೋಸ ಮಾಡ್ಬಿಟ್ಟಿದಾರ ಕಣೋ. ಅವನಿದಾನಲ್ಲ ಅವ್ನ್ ಶಂಕರಣ್ಣನೇ ಇವೆಲ್ಲ ಮಾಡಿರೋದು. ನನಗೆ ನೀವು ಲೆಕ್ಕಾಚಾರಿ ಕಡೆಯಿಂದ ಗೊತ್ತಾಗೋಯ್ತು ಕಳ್ಳ. ಮತ್ತೆ ಅವ್ನು ಪಾಯಿಂಟ್ನವ್ರು ಬಂದಿದ್ರಲ್ಲ, ಅವನಿಗೆ ಪಾಯಿಂಟ್ ಮಾಡೋದಕ್ಕೆ ಬರಲ್ವಂತೆ. ನೀರು ಬೋರ್ನಲ್ಲಿ ನೀರು ಸಿಗ್ದಂಗೆ ಪಾಯಿಂಟ್ ಮಾಡಿಬಿಟ್ಟು ನಮ್ಗೆ ಮೋಸ ಮಾಡಿ ಹೋಗಿರೋದಂತೆ ಅವನು. ಹಿಂಗೆಲ್ಲ ಮಾಡ್ಬಿಟ್ಟು ಎಲ್ಲ ಯಾಮಾರಿಸಿರೋದು. ಆ ಶಂಕರಣ್ಣ ಕರ್ಸಿರೋನು ಅವ್ರ ಕಡೆನಂತೆ ಕಣಪ್ಪ ಅವನು. ಇವಾಗ ಗೊತ್ತಾಯ್ತು ನನಗೆ ಇವ್ನು ಲೆಕ್ಕಾಚಾರಿ ಕಡೆಯಿಂದ ವಿಚಾರ. ಇಲ್ಲ ಅಂದಿದ್ರೆ ಅನ್ಯವಾಗಿ ಯಾಮಾರ್ಬಿಡ್ತಿದ್ದು ಕಳ್ಳ ಪಾಪ ಪರಮೇಶಿ. ಏನು ಮಾಡೋಣ, ನಮ್ಮ ಅಣ್ಣಂಗೂ ಗೊತ್ತಾಗಿಲ್ಲ ಏನಿಲ್ಲ. ಯಾರ್ಯಾರೋ ಸುಳ್ಳು ಹೇಳ್ಬಿಟ್ರು, ಅವ್ರ ಮಾತು ಕೇಳ್ಕೊಂಡ್ಬಿಟ್ಟ ಬಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ತೀನಂತ ಕುಣಿದ್ಬಿಟ್ಟ. ಬಾರ ಪರಮೇಶಿ ಹೋಗೋಣ ಬಾರ. ಇವಾಗ ಪುರ್ಸತ್ತಿಲ್ಲ ಕಣ್ ಬಾ. ಮಾತಾಡೋ ಅಷ್ಟು ಪುರ್ಸತ್ತಿಲ್ಲ. ಸತ್ಯ ಏನಂತ ನಮಗ್ ಗೊತ್ತಾಗೋಯ್ತಲ್ಲ, ನಿನ್ ಬೆಲೆ ಏನಂತ ಎಲ್ಲರಿಗೂ ಗೊತ್ತಾಗೋಯ್ತಲ್ಲ. ಬಾರ್ ಪರಮೇಶಿ. ಗೊತ್ತಿತ್ತು ಕಣ್ರಂಗಜ್ಜ, ನನಗ್ ಚೆನ್ನಾಗಿ ಗೊತ್ತಿತ್ತು.
ಹಿಂಗೆಲ್ಲ ಎಡವಟ್ ಮಾಡೇ ಮಾಡ್ತಾರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಸುಮ್ಕೆ ಬಂದ್ಬಿಟ್ಟಿದ್ದು. ಯಾಕೆ ಹೇಳು, ಹಿಂಗೆಲ್ಲ ಎಡವಟ್ ಮಾಡ್ಕೊಂತಾರೆ ಇವರು. ಅಲ್ಲ, ಕಣ್ ಮುಂದೆ ಇರೋರು ನಮಗೆಲ್ಲ ಬಿಟ್ಬಿಟ್ಟು ಬೇರೆಯವ್ರು ಯಾರಿಗೂ ಗೊತ್ತಿಲ್ಲವನಿಗೆ ಕರ್ಕೊಂಡ್ ಬಂದ್ಬಿಟ್ಟು ಇವರು ಬಿಲ್ಡಪ್ ಕೊಟ್ರೆ ಆ ಆಗ್ಬೇಕು ಇವ್ರಿಗೆಲ್ಲಾರ್ಗು. ಬೋರ್ ಕೊರ್ಸ್ಬಿಟ್ಟು ನೀರ್ ಸಿಗ್ದಂಗೆ ಅಯ್ಯ ಅನ್ಬೇಕಿತ್ತು ಕಣ್ರಂಗಜ್ಜ, ಅವಾಗ ಇನ್ನೂ ಚೆನ್ನಾಗಿರೋದು. ಇವ್ನ ಏನ್ ಲೆಕ್ಕಾಚಾರಿ, ಹಬ್ಬ ಕುಣ್ದ ನೆನ್ನೆ. ಅಯ್ಯೋ 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 ಮಾತಾಡ್ಸಕ್ ಆಗಲ್ಲ ಅವನಿಗೆ. ನಡ್ರಿ ಅತ್ಲಾಗಿ, ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ. ನಮ್ಮರಲ್ವಾ, ನಮ್ ರಂಗಜ್ಜ ಒಂದ್ ಪ್ರೀತಿಯಿಂದ ನನ್ ಮೇಲೆ ನೆಮ್ಕೆ ಇಟ್ಕೊಂಡೈತಂತ ಬರ್ತಿದೀನಿ. ಈಗಳಲ್ಲೇ ಲೆಕ್ಕಾಚಾರಿ, ಇನ್ನೊಂದ್ ಮಾತು ತಿಳ್ಕ. ನಮ್ ರಂಗಜ್ಜ ಕರಿತೈತಂತ ಒಂದು ದೊಡ್ಡ ಮನ್ಸ್ ಮಾಡ್ಕೊಂಡ್ ಬರ್ತಿದೀನಿ. ಬಿಟ್ಟಿದ್ರೆ ನೀನ್ ಅದೇನ್ ಮಾಡಿದ್ರು ನಾನು ಯಾವ್ದೇ ಕಾರಣಕ್ಕೂ ಬರ್ತಿರಲ್ಲ ಕಣ. ಪಾಪ ಪರಮೇಶಿ, ಸದ್ಯ ಯಾರು ಇಲ್ಲ ಕಣ ಪರಮೇಶಿ. ಹಂಗ ಒಳ್ಳೇದಾಯ್ತು. ನಮ್ಮ ಅಣ್ಣನೂ ಇಲ್ಲ, ಹೆಂಗ ಲಾರಿನೂ ಬಂದಿಲ್ಲ. ಬೇಗ ಮಾಡ್ಬಿಡು ಪರಮೇಶಿ. ಅವ್ರು ಮಾಡಿರೋ ಪಾಯಿಂಟ್ ತೆಗೆದ್ಬಿಟ್ಟು ಅಳಿಸ್ಬಿಟ್ಟು ಬೇರೆ ಕಡೆ ಚೆನ್ನಾಗಿರತ್ತಪ್ಪ, ಪಕ್ಕ ಎಲ್ಲಿ ನೀರು ಸಿಗುತ್ತಂತ ನೋಡ್ ಪರಮೇಶಿ. 4 ಎಕರೆ ಐತೆ, 4 ಎಕರೆಲಿ ನೋಡಿ ಒಂದ್ 2-3 ಪಾಯಿಂಟ್ ಮಾಡು ಚೆನ್ನಾಗಿರೋದು, ಸರಿನಾ? ಒಳ್ಳೆ ಪಾಯಿಂಟ್ ಯಾವ್ದಾಯ್ತೋ ಅದ್ ಹೇಳ ಪರಮೇಶಿ. ಅಲ್ಲ ಕಣ್ರಂಗಜ್ಜ, ಇವನು ಲೆಕ್ಕಾಚಾರಿ ಮಕ್ಕ ನೋಡಿದ್ರೆ ನನಗೆ ಸಖತ್ ಕೋಪ ಬರ್ತೈತೆ. ಏನ್ ಮಾಡ್ತೀಯ ಅತ್ಲಾಗಿ? ನಮ್ ರಂಗಜ್ಜ ಅನ್ನೋ ಒಂದು ಗೌರವದಿಂದ ಸುಮ್ಕೆ ನೀನ್ ಹೇಳಿದ ಮಾತು ಕೇಳ್ಕೊಂಡ್ಬಿಟ್ಟು ಬಂದು ಪಾಯಿಂಟ್ ಕೊಡ್ತಿದ್ದೀನಿ ನಾನು. ಎಷ್ಟು ಬೇಜಾರು ಮಾಡಿಸ್ಬಿಟ್ಟಿದಾರಂದ್ರೆ ರಂಗಜ್ಜ ಇವ್ರು ಸಾವುಕಾರನೇನೆ ನಾನು ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ಗೊತ್ತಾ? ಬಿಡ್ ಪಾಪ ಪರಮೇಶಿ, ಬಿಡೋ ಅತ್ಲಾಗ ಹೋಗ್ಲಿ. ಅತ್ಲಾಗ ಏನು ಮಾತಾಡ್ಬೇಡ, ಸುಮ್ಕಿರಿ. ಇವಾಗ ಆಯ್ತು, ಆಗದೆಲ್ಲ ಆಗೋಯ್ತು. ಅದನ್ನೆಲ್ಲ ತಿರ್ಗಾ ಮಾತಾಡ್ಬೇಡ ಇವಾಗ. ಎಲ್ ರಂಗಜ್ಜ, ಕಾಯಿ ಎಲ್ಲ ತಗೊಂಬಂದಿದ್ಯಾ? ಪೂಜೆ ಸಾಮಾನೆಲ್ಲ ತಗೊಂಬಂದಿದ್ಯಾ? ಹೂಕಣ ಪಾಪ, ಎಲ್ಲ ತಗೊಂಬಂದಿದ್ದೀನಿ ತಡಿ. ಏಯ್ ಒಡಗಲ್ಲ ಲೆಕ್ಕಾಚಾರಿ, ತಗೊಂಬ ಒಡಗೋ. ಯಪ್ಪ, ಹೆಂಗ ಇವಾಗ ಒಂದ್ ರೀಟು ಸಮಾಧಾನ ಆಗೋಯ್ತು. ಹೆಂಗ ಹೊಲತ್ತವ್ರು ನಮ್ ಸಾವುಕಾರು ಇಲ್ಲ, ಇನ್ನು ಲಾರಿನೂ ಬಂದಿಲ್ಲ. ಹೆಂಗ ನಮ್ ಪರ್ಮಿಷನ್ ತಿರ್ಗಾ ರೀಪಾಯಿಂಟ್ ಮಾಡ್ತೈತೆ, ಪಕ್ಕಾ ನೀರ್ ಸಿಗುತ್ತೆ. ಅಯ್ಯೋ, ಮನ್ಸಿಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಅನ್ಯವಾಗಿ ಅನ್ನ ಹಾಕಿದ ಮನೆಗೆ ದ್ರೋಹ ಮಾಡಂಗ ಆಗ್ಬಿಟ್ಟಿತ್ತು ಇವಾಗ ನನ್ ಕತೆ. ಅನ್ಯವಾಗಿ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಇಲ್ದವೆಲ್ಲ ಮೋಸ ಮಾಡ್ಬಿಟ್ಟಿದ್ನಲ್ಲ. ಆ ಶಂಕರಣ್ಣ ಸಿದ್ದಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ನನ್ಗೆ ಏನು ಮೋಸ ಮಾಡಿರು. ಸದ್ಯ ಹೆಂಗ ಯಾರ ಮುಂದೆನು ಕೆಟ್ಟವನಾಗ್ನಿಲ್ವಲ್ಲ ನಾನು. ಅವ್ರಿಬ್ರಿಗೂ ಕೆಟ್ಟವನ್ ಮಾಡ್ಬಿಟ್ಟೆ. ಇನ್ನು ಐತೆ ಮುಂದೆ ಅವ್ರಿಗಿಬ್ರಿಗೂ, ಇನ್ನು ಮುಂದೆ ಐತೆ ಆಟ ಆಡಿಸ್ತೀನಿ. ನನಗ್ ಮಾಡಿದ ಮೋಸಕ್ಕೆ ತಕ್ ಪಾಠ ಕಲಿಸಿಲ್ಲ ಅಂದ್ರೆ ನನ್ನ ಹೆಸರು ಲೆಕ್ಕಾಚಾರಿನೇ ಅಲ್ಲ. ಪಾಪ ಪರಮೇಶಿ, ಆಯ್ತೇನ ಪಾಯಿಂಟ್ ಐತೇನ ಅಲ್ಲೇ? ತಡಿ ರಂಗಜ್ಜ, ಮಾಡ್ತಿದ್ದೀನಲ್ಲ ಸ್ವಲ್ಪ ಸಮಾಧಾನದಿಂದ ನಿನ್ಕ. ಒಂದ್ 5 ನಿಮಿಷ ನಾನು ಮಾಡ್ತೀನಿ. ಆತರ ಪಡಬಾರ್ದು, ನಿನ್ಗೂ ಗೊತ್ತಲ್ಲ. ಎಷ್ಟೇ ಕೆಲಸ ಇದ್ರು ನಾನು ಕರೆಕ್ಟಾಗಿ ಪಾಯಿಂಟ್ ಮಾಡೋದು ಅಂತ ನಿನ್ಗೂ ಚೆನ್ನಾಗಿ ಗೊತ್ತೈತೆ. ಇಂಥ ಕೆಲಸದಲ್ಲೆಲ್ಲ ಆತರ ಮಾಡಬಾರ್ದು ಕಣ್ರಂಗಜ್ಜ. ಆಯ್ತು ಮಾಡ್ ಪಾಪ. ರಂಗಜ್ಜ ನೋಡ್ರಂಗಜ್ಜ, ಇಲ್ಲಿ ಬಿದ್ದೈತಲ್ಲ ಕಾಯಿ, ಈ ಜಾಗದಲ್ಲೇ ಮಾತ್ರ ಒಳ್ಳೆ ಪಾಯಿಂಟ್ ಅಂದ್ರೆ ಭಯಂಕರ ಪಾಯಿಂಟ್ ಐತೆ ಕಣ್ರಂಗಜ್ಜ. ನೀನು ಹೇಳಲೇಬಾರ್ದು. ಲೇ ಲೆಕ್ಕಾಚಾರಿ, ಇಲ್ಲೊಂದು ಕಲ್ ತಗೊಂಬಂದ್ಬಿಟ್ಟು ಇಲ್ಲಿ ಪಾಯಿಂಟ್ ಗುರುತು ಮಾಡ ಇಲ್ಲೇ. ಹೌದೇನ್ ಪಾಪ, ಪಾಯಿಂಟ್ ಐತೆನಾ ಇಲ್ಲೇ? ಚೆನ್ನಾಗೈತ ಪಾಯಿಂಟು? ಹೂ ಕಣ್ರಂಗಜ್ಜ, ನೀರ್ ಸಿಕ್ಕೇ ಸಿಗುತ್ತೆ, ನೀನ್ ಏನು ಯೋಚನೆ ಮಾಡಬೇಡ. ನನ್ನ ಮಾತ್ ಮೇಲೆ ನಂಬಿಕೆ ಐತಲ್ವ ನಿನಗೆ, ಯಾರ್ದು ಮಾತು ಕೇಳಬೇಡ. ಪಕ್ಕಾ ಪಾಯಿಂಟು ಗುರುತು ಕರೆಕ್ಟಾಗಿ ಮಾಡಿದೀವಿ. ಕಲ್ಲು ಕರೆಕ್ಟಾಗಿ ಆ ಕಡೆ ಈ ಕಡೆ ಎಲ್ಲೂ ಜರಕ್ಬಾರ್ದು. ನಾನು ಹೇಳಿದ್ದೀನಲ್ಲ, ಈಗ ಪಾಯಿಂಟು ಮಾಡಿಬಿಟ್ಟಿದೀವಿ. ಪಾಯಿಂಟ್ ಮಾಡಾದ್ಮೇಲೆ ಯಾರಿಗ್ ಗೊತ್ತು ಯಾರ್ಯಾರು ಹೆಂಗೆ ಯಾಮಾರ್ಸ್ತಾರಂತ ನಮಗೆ ಗೊತ್ತಾಗಲ್ಲ. ಯಾರ ಮೇಲೂ ನಂಬಿಕೆ ಇಟ್ಕೊಳೋದು ಬೇಡ ರಂಗಜ್ಜ, ಸರಿನಾ? ಲಾರಿ ಬರೋವರೆಗೂ ಇಲ್ಲೇ ಕಾಯ್ಕೊಂಡು ನಿಂತ್ಕೊಂಡು ಬೋರ್ ಕೊರ್ಸೋವರೆಗೂ ಇಲ್ಲೇ ನಿನ್ಕಡನ, ಸರಿನಾ? ಪಾಯಿಂಟ್ ಏನಾದ್ರು ಕಲ್ಲು ಏನಾದ್ರು ಚೇಂಜ್ ಮಾಡಿಬಿಟ್ರೆ ಯಾರಿಗ್ ಗೊತ್ತು? ಮೊದಲೇ ಒಂದ್ಸಲಿ ಯಾಮಾರ್ ಬಿಟ್ಟಿದೀವಿ, ತಿರ್ಗಾ ಯಾಮಾರೋದು ಬೇಡ. ಸರಿ ಕಣಪ್ಪ, ಆಯ್ತು. ಪರಮೇಶಿ, ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕಣಪ್ಪ, ನಂದೇನಿಲ್ಲ. ಈಗ ಹಂಗಾರೆ ಒಳ್ಳೆ ನೀರು ಸಿಗುತ್ತೇನಪ್ಪ ಇಲ್ಲಿ? ಎಷ್ಟು ಅಡಿಗೆ ನೀರು ಸಿಗುತ್ತಂತ ಹೇಳ್ಬೋದೇನಪ್ಪ ನೀನು? ಪರಮೇಶಿ, ಎಷ್ಟು ಅಡಿಗೆ ಸಿಗುತ್ತಾ? ಈಗ ರಂಗಜ್ಜ, ಜಾಸ್ತಿ ಏನಿಲ್ಲ. ಒಂದು 200ರಿಂದ 250 ಅಡಿಗೆ ನೋಡಪ್ಪ ನೀರು ಸಿಗುತ್ತೆ. ಹೋದ್ಸಲಿ ನಿಮ್ದು ಆ ಗಜೇಂದ್ರನ ಹೊಲದ್ ಮಾಡಿದ್ದು ಅದು ಬೇಕಾದ್ರೆ 510 ಹತ್ರ ಸಿಗುತ್ತೆ ಅಂತ ಹೇಳ್ಬೋದಿತ್ತು. ಇದು ಮಾತ್ರ 150ರಿಂದ 250 ಅಡಿಗೆನೆ ಒಳ್ಳೆ ನೀರು ಸಿಗುತ್ತೆ ರಂಗಜ್ಜ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸಾಮಾನ್ಯಕ್ಕೆ ಒಂದು 4 ಇಂಚಾದ್ರೂ ನೀರು ಸಿಗುತ್ತೆ ಸಾಕು. ಒಂದು 500 ಅಡಿ ಅಷ್ಟೊತ್ತಿಗೆ ಒಳ್ಳೆ ಭಯಂಕರ ನೀರು ಸಿಗುತ್ತೆ, ಯೋಚನೆ ಮಾಡಬೇಡ. ಕಣ್ಣು ಮುಚ್ಕೊಂಡು ಬೋರ್ ಕೊರ್ಸು, ಹೇಳ್ತೀನಿ, ಸರಿನಾ? ಮಾತ್ರ ಇನ್ನೊಂದು ವಿಚಾರ ಪದೇ ಪದೇ ನಿನಗೆ ನೆನಪು ಮಾಡಿ ಹೇಳ್ತಿದ್ದೀನಿ ನಾನು. ಈ ಪಾಯಿಂಟ್ ಕಲ್ಲು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಯಾಮಾರಿಸ್ಬಿಡ್ತಾರೆ, ಸಿಕ್ಕಾಬಟ್ಟೆ ಹೊಟ್ಟಕ್ಕೆ ಜನಗಳಿದ್ದಾರೆ. ಯಾರ್ಯಾರು ಏನೇನು ಯಾವಾಗ ಏನೇನು ಮಾಡ್ತಾರೆ ಅಂತ ಯಾರಿಗೂ ನಂಬಕ್ಕೆ ಆಗಲ್ಲ ರಂಗಜ್ಜ. ಅದಕ್ಕೆ ಹೇಳ್ತಿರೋದು, ಇವ್ರಿಗೆ ಸಾವುಕಾರರಿಗೆ ಫೋನ್ ಮಾಡ್ಬಿಟ್ಟು ಲಾರಿ ಕರ್ಸ್ಬಿಡು. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು. ಇಲ್ಲಿಂದ ಮಾತ್ರ ಆ ಕಡೆ ಈ ಕಡೆ ಎಲ್ಲೂ ಕದ್ದು ಬೇಡ.
ಎಲ್ಲೂ ಹೋಗ್ಲೂನು ಬೇಡ, ನಾನು ಇಲ್ಲೇ ಇರ್ತೀನಿ, ಬೇಕಾದ್ರೆ ನಿನ್ ಜೊತೆನೇ ಇರ್ತೀನಿ, ಇಲ್ಲೇ ಇರೋಣ, ಸರಿನಾ? ಸರಿ ಕಣಪ್ಪ, ಆಯ್ತು. ಪರಮೇಶ್, ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕಣ, ನಿನ್ನ ಮಾತೇನು ಮೀರಲ್ಲ ನಾನು. ಲೆಕ್ಕಾಚಾರಿ, ಹೋಗಪ್ಪ, ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ಹೇಳು ಹಿಂಗಿಂಗಂತ ಪಾಯಿಂಟ್ ಆಯ್ತು. ಇನ್ನ ಪಾಯಿಂಟ್ ಮಾಡಿದೀವಿ ಅಂತ ಏನು ಹೇಳಕ್ ಹೋಗ್ಬೇಡ ನೀನು. ಪರಮೇಶ್ ಹತ್ರ ಬಂದು ತಿರ್ಗಾ ನಾವು ಪಾಯಿಂಟ್ ಮಾಡ್ಸಿವು, ಹಿಂಗಿಂಗ್ ಎಡವಟ್ಟಾಗೋಯ್ತು, ಆ ಶಂಕರಣ್ಣ ಹಿಂಗೆಲ್ಲ ಮಾಡ್ದ, ಇವೆಲ್ಲ ಹೇಳ್ಬೇಡ ಇನ್ನು ಮುಂದೆ. ಈಗ ಬೋರ್ ಕೊರ್ಸೋಣ ಮೊದಲು, ಸಮಾಧಾನದಿಂದ ಬೋರ್ ಕೊರ್ಸ್ಬಿಟ್ಟು ನೀರು ಸಿಗ್ಲಿ, ಆಮೇಲಿಂದ ಅವನಿಗೆ ಐತೆ, ಅವನಿಗೆ ಶಂಕರಣ್ಣನ ಹತ್ರ ಆಮೇಲಿಂದ ಹೋಗೋಣ. ಅವ್ನು ಏನೇನು ಮಾಡಿದಾನ ಅಂತ ಎಲ್ಲ ನಾವು ಮಾತಾಡೋಣಂತೆ. ಇವಾಗ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ನಮ್ಮ ಅಣ್ಣ ಹೋಗ್ಬಿಟ್ಟು ವಿಷಯ ತಿಳಿದು ಅವನ ಮೇಲೆ ರೇಗಾಡೋದು, ಅವ್ನಿಗೆ ಬೈ ಬರೋದು, ಜಗಳ ಮಾಡೋದು, ಇವೆಲ್ಲ ಬೇಡವೇ ಬೇಡ. ಎಲ್ಲ ಪರಮೇಶಿ, ಈಗ ಆಗ ಕೆಲಸ ನೋಡೋಣ ಮುಂದೆ. ಅದು ಕಂಡ್ರಂಗಜ್ಜ ಬುದ್ಧಿವಂತರ ಲಕ್ಷಣ. ಜಗಳ ಮಾಡೋದ್ರಲ್ಲಿ, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅವ್ರು ಎಷ್ಟು ಮಾಡ್ತಾರೋ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ದು ಕೆಲಸ ಏನಾಯ್ತು ಅದನ್ನ ಮಾಡೋದು ಕಲಿಬೇಕು ನಾವು. ಅವ್ರು ನಮ್ಮ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಿರ್ತಾರೋ ಅಷ್ಟೇ ಒಳ್ಳೇದು ಆಗ್ತಾನೆ ಇರುತ್ತೆ ನಮ್ಗೆ, ಸರಿನಾ? ಲೇ ಲೆಕ್ಕಾಚಾರಿ, ಕೊಡಗಲ್ಲ, ಹೋಗ್ಬಿಟ್ಟು ಸಾವುಕಾರಕ್ಕೆ ಫೋನ್ ಮಾಡ್ಬಿಟ್ಟು ಲಾರಿ ಬಂತ ಏನು ಎತ್ತ ಅಂತ ಕೇಳ್ಬಿಟ್ಟು ನಮ್ಗೆ ಹೇಳು ಬೇಗ.